ಹಲವಾರು ವಿಷಯಗಳನ್ನು ನಿಮ್ಮ ಮೂಲಕ ಸಾರ್ವಜನಿಕವಾಗಿ ಪ್ರಚುರಪಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ದಯಮಾಡಿ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಡನೆ ಇದ್ದಾರೆ. ನಾನು ಮೊದಲನೇದಾಗಿ ರಮೇಶ್ ಬಾಬು, ನಮ್ಮ ಜೊತೆ ಇರುವವರು ಶ್ರೀ ಅಶೋಕ್ ಜಿ ಭಟ್, ವಕೀಲ್ ಸುಧೀಂದ್ರ ಅವರು, ಕಿರಣ್ ಮತ್ತು ಜಗದೀಶ್ ಎನ್ನುವರು ಇನ್ನೊಬ್ಬರು ಬರ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಮೈದಾನವು ಮಹಾನಗರ ಪಾಲಿಕೆಗೆ ಸೇರಿದ್ದು ಇದನ್ನು ಹಾಗೆಯೇ ಉಳಿಸಿಕೊಡಬೇಕು ಎಂದು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಶಿವಮೊಗ್ಗದ ನಾಗರಿಕರ ಪರವಾಗಿ ನಾವು ಸಲ್ಲಿಸಿದ್ದೇವೆ. ಕೋರ್ಟ್ ಈಗ ವಿಚಾರಣೆ ಮುಗಿಸಿ ತೀರ್ಪನ್ನು ಕಾಯ್ದಿರಿಸಿದೆ ಎಂದು ಜಿಲ್ಲಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ನಟರಾಜ್ ಭಾಗವತ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೊಂದು ವಿವಾದಾತ್ಮಕ ಜಾಗವಾಗಿತ್ತು. ಈ ಜಾಗವನ್ನು 2017ರಲ್ಲಿ ವಕ್ಫ್ ಬೋರ್ಡ್ನವರು ಪಾಲಿಕೆಗೆ ಮನವಿ ಸಲ್ಲಿಸಿ ಇದನ್ನು ನಮ್ಮ ಬೋರ್ಡ್ಗೆ ಖಾತೆ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಅಂದು ಜಿಲ್ಲಾಧಿಕಾರಿ ಕಚೇರಿಯ ಒತ್ತಡದ ಮೇರೆಗೆ ವಕ್ಫ್ ಬೋರ್ಡ್ಗೆ ಅದನ್ನು ಸೇರಿಸಲಾಗಿತ್ತು. ಆದರೆ ಹಾಗೆ ಸೇರಿಸುವಾಗ ನಿಯಮಗಳನ್ನು ಪಾಲಿಸಲಿಲ್ಲ. ಈಗ ನಾವು ಈ ಜಾಗ ಪಾಲಿಕೆಗೆ ಸೇರಿದ್ದು ಇದು ಸಾರ್ವಜನಿಕ ಸ್ವತ್ತಾಗಿದೆ. CDP ಪ್ಲಾನ್ನಲ್ಲೂ ಕೂಡ ಹಾಗೆ ಇದೆ. ಕೇವಲ 60.20 120 ಮೀಟರ್ ಉದ್ದಗಲ ಜಾಗ ಮಾತ್ರ ವಕ್ಫ್ ಬೋರ್ಡ್ಗೆ ಸೇರಿತ್ತು. ಆದರೆ ಉಳಿದ 37,000 ಚದರ ಅಡಿ ಜಾಗವನ್ನು ಖಾತೆ ಮಾಡುವಾಗ ಸೇರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೆಲವು ತಪ್ಪುಗಳನ್ನು ನಡೆದಿವೆ ಎಂದರು. ಅರ್ಜಿದಾರರು ಕಾರ್ಪೊರೇಷನ್ನಲ್ಲಿ ಏನು ಮನವಿ ಸಲ್ಲಿಸಿದ್ದಾರೆ ಅಂದರೆ, SBI ಎದುರುಗಡೆ ಇರತಕ್ಕಂಥ ಜಾಗನ ಅದು ಸಾರ್ವಜನಿಕ ಸ್ವತ್ತು ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸೇರಿರ್ತಕ್ಕಂಥ ಸ್ವತ್ತು ಅಂತ ಭಾಳ ಹಿಂದಿನಿಂದಲೂ ಕೂಡ ಅದನ್ನು ಫೈಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅಧಿಕೃತವಾಗಿ ಕೆಲವು ಜನ 6 ಜನ ಪಿಟಿಷನರ್ಸ್ ಅರ್ಜಿದಾರರು ಈಗ ಕಾರ್ಪೊರೇಷನ್ನಿಗೂ ಅರ್ಜಿ ಕೊಟ್ಟಿದ್ದಾರೆ. ಏನು ಇದು ಕಾರ್ಪೊರೇಷನ್ನಿಗೆ ಸೇರಿರ್ತಕ್ಕಂಥ ಸ್ವತ್ತು, ನಮ್ಮ ಸ್ವಹಿತಾಸಕ್ತಿ ಏನೂ ಇಲ್ಲ ಇದರಲ್ಲಿ, ಅಂದರೆ ಅರ್ಜಿದಾರದ್ದು. ಕಾರ್ಪೊರೇಷನ್ಗೆ ಸೇರಿದ ಸ್ವತ್ತನ್ನು ಕಾರ್ಪೊರೇಷನ್ ಹೆಸರಲ್ಲಿ ಇಡಬೇಕು ಅಂತಕ್ಕಂಥದ್ದು ಅರ್ಜಿದಾರರ ಮೂಲ ಆಶಯ. ಅದೇನಾಗಿತ್ತು, ಹಿಂದೆ 6.20 × 1.20 ಮೀಟ್ರಷ್ಟು ಅಳತೆಗೆ ಮಾತ್ರ ಖಾತೆ ಇದ್ದಿದ್ದಾಗಿತ್ತು. ಅದರ ಹಿಂದ್ಗಡೆ ಇರತಕ್ಕಂಥದ್ದು ಜಾಮಿಯಾ ಮಸೀದಿ, ಈ ಕಡೆ SBI ಇದೆ, ಅನೇಕ ಹೋಟೆಲ್ಗಳಿದೆ, ಜೆರಾಕ್ಸ್ ಅಂಗಡಿಗಳಿದ್ದಾವೆ, ತುಂಬದಷ್ಟು ಈ ಕಡೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇದೆ. CDP ಪ್ಲ್ಯಾನಲ್ಲಿ ಅದನ್ನು ಪಾರ್ಕ್ ಅಥವಾ ಮೈದಾನ ಅಂತ ಹೇಳಿ ತೋರಿಸಿದ್ದಾರೆ ಎದುರುಗಡೆ ಜಾಗ. ಅಷ್ಟು ದೊಡ್ಡ ಜಾಗವನ್ನು CDP ಪ್ಲ್ಯಾನಿಂಗ್ ಮಾಡುವ ಸಂದರ್ಭದಲ್ಲಿ ಖಾಲಿ ಇದ್ದಿತ್ತು. ಉದ್ದೇಶ ಏನು ಅಂತ ಹೇಳಿ ಮುನ್ಸಿಪಾಲ್ಟಿಗೆ ಗೊತ್ತಿತ್ತು ಮತ್ತು ಅದನ್ನು ಮುಂದೆ ಹೇಗೆ ಉಪಯೋಗಿಸಬೇಕು ಎನ್ನುವಂತಹ ಮೂಲಭೂತ ಆಶಯವೂ ಕೂಡ CDP ಪ್ಲ್ಯಾನ್ನಲ್ಲಿ ನಮೂದು ಮಾಡಲಾಗಿದೆ. ಅದರ ಅರ್ಥ ಏನು, ಇದನ್ನು ಮಾಡ್ತಕ್ಕಂಥವ್ರು ಯಾರು, ಎಲ್ಲ ಅಧಿಕಾರಿಗಳು ಸೇರಿಕೊಂಡೇ ಮಾಡೋದು. ಒಂದು ಸೂಡಾ ಇರ್ಬೋದು, DC ಇರ್ಬೋದು, ಮುನ್ಸಿಪಲ್ ಅಥಾರಿಟೀಸ್ ಇರ್ಬೋದು, ಎಲ್ಲ ಸೇರೇ ಮಾಡ್ತಾರೆ. ಸೇರಿ ಮಾಡಬೇಕಾದ್ರೆ ಅವರಿಗೆ ಗೊತ್ತಿತ್ತಾ ಇದು ಮುಸ್ಲಿಮರಿಗೆ ಸೇರಿರ್ತಕ್ಕಂಥ ಜಾಗ, ಯಾವುದು ಸುನ್ನಿ ವಕ್ಫ್ ಬೋರ್ಡ್ ಅವರಿಗೆ ಸೇರಿರ್ತಕ್ಕಂಥದ್ದು ಇಲ್ಲ. ಕೇವಲ 6.20 ಮೀಟ್ರು 1.20 ಮೀಟ್ರ್ ಜಾಗ ಮಾತ್ರ ಇತ್ತು, ಅದನ್ನು ಬಿಟ್ಟು ಮಾಡಿದ್ದಾರೆ. ಅಂದರೆ ಆ ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದು ಮುನ್ಸಿಪಲ್ ಪ್ರಾಪರ್ಟಿಯೇ ಆಗಿತ್ತು. ಇದು ಪ್ರತಿಯೊಬ್ಬರು ನಾಗರಿಕರು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಆಮೇಲೆ ಖಾತೆ ಹೇಗೆ ಮಾಡಿದ್ರು, ಹೆಚ್ಚುವರಿ ಜಾಗ ಅಂತ ಬರೆದ್ರು. ಎಲ್ಲಾದರೂ ನೀವು ಖಾತೆ ಮಾಡೋ ಸಂದರ್ಭದಲ್ಲಿ ಯಾರದ್ದೇ ಹೆಸರು ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದಾಗಲಿ, ನಂದಕ್ಕೆ ಸಂಬಂಧಪಟ್ಟಿದ್ದಾಗಲಿ, ಮತ್ತೊಬ್ಬರದ್ದಾಗಲಿ 30 × 40 ಅಂತ ಬರೀತಾರೆ ಖಾತೆನಲ್ಲಿ, 60 × 40 ಅಂತ ಬರೀತಾರೆ. ಅದು ಬರೆದು ಮತ್ತೆ ಹೆಚ್ಚುವರಿ ಜಾಗ ಅಂತ ಬರೀತಾರ? ನಾನು ಹೇಳೋದು ಸಾರ್ವಜನಿಕರು ವಿಶ್ಲೇಷಣೆ ಮಾಡಬೇಕಿದು. ಕೋರ್ಟ್ ವ್ಯವಹಾರ ಬೇರೆ, ಅಲ್ಲಿ ಅವ್ರೇನೋ ತೀರ್ಪು ಕೊಡ್ತಾರೆ, ಅದ್ರ ಮೇಲೆ ಅವ್ರು ರಿಟ್ಟೋ ಮತ್ತೊಂದು ಹಾಕ್ತಾರೆ, ದಟ್ ಈಸ್ ಡಿಫರೆಂಟ್. ಈಗ ನಾನು ಹೇಳೋದು ಹೆಚ್ಚುವರಿ ಜಾಗ ಅಂತ ಬರೆಯೋದಕ್ಕೆ ಯಾವ ಕಮಿಷನರಿಗೆ ಎಲ್ಲಿಂದ ಅಧಿಕಾರ ಬರುತ್ತೆ? ಹೆಚ್ಚುವರಿ ಜಾಗ ಅಂದರೆ ಎಷ್ಟಕ್ಕೆ ಸೀಮಿತವಾಗಿದೆ? ಅದಕ್ಕೊಂದು ಡೈಮೆನ್ಷನ್ ಬೇಡವಾ? ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಶೆಡ್ಯೂಲ್ ಬೇಡವಾ? ಅಂಥದ್ದೇನೂ ಇಲ್ಲ.
ಆದರೆ 6x20 1x20 ಎನ್ನುವಂತಹ ಆ ಖಾತಾ ವಿಸ್ತೀರ್ಣ ಜಾಗ ಏನಿದೆ ಅದಕ್ಕೆ ಲಗತ್ತಾಗಿ 37,000 ಅಡಿ ಜಾಗವನ್ನು ಸೇರಿಸ್ತಾರೆ, ಚದರ ಅಡಿ ಜಾಗವನ್ನು ಸೇರಿಸ್ತಾರೆ. ಇದು ಎಲ್ಲಿಂದ ಹೇಗೆ ಸೇರ್ಪಡೆ ಆಯಿತು ಅಂತಕ್ಕಂಥದ್ದು ತೀರಾ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ. ಈಗ ಫಾರ್ ಎಕ್ಸಾಂಪಲ್ಲು ಕಾರ್ಪೊರೇಷನ್ನಲ್ಲಿ ಬರೀತಾರೆ, ನಾವು ಅಡ್ವೊಕೇಟ್ ಅದು ಒಪಿನಿಯನ್ ತೊಗೊಂಡಿದ್ದೇವೆ ಅಂತ ಹೇಳಿ. ನಾನು ಹೇಳೋದಿಷ್ಟು, ಅಡ್ವೊಕೇಟು ಒಪಿನಿಯನ್ ಕೊಡ್ತಾರೆ, ಆದರೆ ಕಾರ್ಪೊರೇಷನ್ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಖಾತೆ ಮಾಡಬೇಕಾದ್ರೆ ಕಾನೂನಿನ ಅನುಗುಣವಾಗಿ ಮಾಡಬೇಕೇ ಹೊರತು ನಾನೇನೋ ಒಪಿನಿಯನ್ ಕೊಟ್ಟೆ ಅಂತ ಹೇಳಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅಡ್ವೊಕೇಟ್ ಒಪಿನಿಯನ್ ಒಂದು ಟೂಲ್ ಆಗಿ ಉಪಯೋಗಿಸ್ಬೋದು, ಅಷ್ಟು ಬಿಟ್ಟರೆ ಅದೇ ಫೈನಲ್ ಅಲ್ಲ. ನೀವು ಅದನ್ನೇ ಫೈನಲ್ ಮಾಡಿದರೆ ಏನಾಗುತ್ತೆ, ಕಮಿಷನರ್ ತನ್ನ ಪವರನ್ನು ಅಡ್ವೊಕೇಟಿಗೆ ಡೆಲಿಗೇಟ್ ಮಾಡ್ದಂಗೆ ಆಗುತ್ತೆ. ಅವರಿಂದ ಒಪಿನಿಯನ್ ತೊಗೊಂಡು ಇವರೇನೋ ಅವ್ರು ಹೇಳ್ದಂಗೆ ಬರೆಯೋದು. ದಟ್ ಈಸ್ ರಾಂಗ್. ಹಾಗಾಗಬಾರ್ದು. ಡಿ ಸಿ ಅವರು ಏನೋ ಹೇಳಿದರು, ಮೌಖಿಕವಾಗಿಯೋ ಅಥವಾ ಲಿಖಿತವಾಗಿಯೋ ಏನೋ ಹೇಳಿದರು ಅಂತ ಹೇಳಿದರು ಕೂಡ ಕಾರ್ಪೊರೇಷನ್ನಲ್ಲಿ ಖಾತೆಯನ್ನು ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಖಾತೆ ಮಾಡ್ತಕ್ಕಂಥ ಅಧಿಕಾರ 114ರಲ್ಲಿ 114 ಕಮಿಷನರಿಗೆ ಮಾತ್ರ ಇರ್ತಕ್ಕಂಥದ್ದು. ಡಿ ಸಿ ಅವರು ಹೆಚ್ಚಿನ ಏನು ಹೇಳ್ಬೋದು, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದು. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂದರೆ ಆವಾಗ ಮತ್ತೆ ಕಮಿಷನರ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಬರ್ತದೆ. 6.20 1.621 ಇರೋದನ್ನು 37,000 ಚದರಡಿ ಜಾಗ ವಿಸ್ತೀರ್ಣಕ್ಕೆ ನಮೂದು ಮಾಡ್ತಾರೆ ಅಂತ ಹೇಳಾದರೆ ಅದಕ್ಕೆ ಆಧಾರಗಳು ಬೇಕು. ಈಗ ಫಾರ್ ಎಕ್ಸಾಂಪಲ್ ಆ ಕಡೆ ಜಾಮಿಯಾ ಮಸೀದಿನಲ್ಲಿ ಅವರು ತಮಗೆ ಬೇಕಾದಷ್ಟು ಹಬ್ಬ ಹರಿದಿನ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ, ಅದಕ್ಕೇನು ಪರ್ಮಿಷನ್ ತೊಗೊಳ್ಳೋದಿಲ್ಲ. ಆದರೆ ಈ ಕಡೆ ಜಾಗಕ್ಕೆ ಬಂದಾಗ ನಮಾಜು ಮತ್ತೊಂದು ಮಾಡೋದಕ್ಕೆ ಮುನ್ಸಿಪಲ್ ಪರ್ಮಿಷನ್ ಬೇಕಾಗುತ್ತೆ. ಪರ್ಮಿಷನ್ ಯಾಕೆ ಬೇಕು? ಅದು ಸಾರ್ವಜನಿಕ ಸ್ವತ್ತು, ಅಲ್ಲಿ ಮಾಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಕಮಿಷನರ್ದು, ಪೊಲೀಸಿಂದು, ಡಿ ಸಿ ಅವ್ರದ್ದು, ಸಂಬಂಧಪಟ್ಟವ್ರದ್ದು ಪರ್ಮಿಷನ್ ಬೇಕು. ಅಂದರೆ ಆ ಜಾಗ ಅವರಿಗೆ ಸೇರಿದ್ದಲ್ಲ ಅನ್ನೋದು ಕ್ಲೀನಾಗಿ ಮಂದಟ್ಟಾಗುತ್ತೆ. ಅವ್ರು ಯಾವುದೋ ಒಂದು ಗೆಜೆಟ್ ನೋಟಿಫಿಕೇಷನ್ ಹಿಡ್ಕೊಂಡು ತೋರಿಸ್ತಾರೆ, ಆದರೆ ಆ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಏನಿದೆ, ಈ ಜಾಗ ಅಂತ ಹೇಳೋದಕ್ಕೆ ಐಡೆಂಟಿಫಿಕೇಷನ್ ಇಲ್ಲ. ಯಾವುದ್ಯಾವ ಅಶೂರ್ ಮಹಲ್ ಅಂತನೋ ಅಸರ್ ಮಹಲ್ ಅಂತನೋ ಏನೋ ತೋರಿಸುತ್ತೆ, ಬಂದರ್ ಖಾನ್. ಆದರೆ ಅದು ಎಲ್ಲಿದೆ? ಅದು ಇರೋದು ಅಮೀರ್ ಅಹಮದ್ ಸರ್ಕಾರ ಹತ್ರ ಇದೆ. ಅಂದರೆ ಸಾರ್ವಜನಿಕರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸಬೇಕು ಅಂತಂದರೆ, ಸಮಾಜದ ಅಥವಾ ಗೌರ್ಮೆಂಟ್ ಸರ್ಕಾರಿ ಸ್ವತ್ತೇನಿದೆ ಅದನ್ನು ಸರ್ಕಾರಿ ಸ್ವತ್ತಾಗಿ ಉಳಿಸ್ಕೋಬೇಕು ಹೇಳೋದಾದರೆ ಯಾವುದೋ ಜಾಗವನ್ನು ಯಾರೋ ಕಬಳಿಸುವಂತಹ ಯಾವತ್ತೂ ಕ್ರಿಯೆಯನ್ನು ನಾವು ಬೆಂಬಲಿಸಬಾರ್ದು ಅನ್ನೋದಕ್ಕಾಗಿ ನಾವು ಈ ದಿವಸ ಸಾರ್ವಜನಿಕವಾಗಿ ಈ ವಿಚಾರ ಎಲ್ಲರಿಗೂ ಗೊತ್ತಿರಲಿ ಅಂತ ಹೇಳೋದಕ್ಕಾಗಿ ಅವರು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಇದರಲ್ಲಿ ಸುಮಾರಷ್ಟು ಅನಾಮಲೀಸು ಕಂಡು ಬರ್ತಾ ಇದೆ. ಖಾತೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಅನಾಮಲೀಸ್ ಇದೆ. ಇದರಲ್ಲಿಂದ ಈ ಖಾತೆನಲ್ಲೂ ಹಾಗೆ ಮಾಡಿದ್ದಾರೆ. ಫಾರಂ 3 ಅಪ್ಲಿಕೇಶನ್ನಲ್ಲಿ ಇವ್ರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಈದ್ಗಾ ಸುನ್ನಿ ವಕ್ಫ್ ಸ್ವತ್ತು, ಜಾಮಿಯಾ ಮಸೀದಿ ಹೆಚ್ಚುವರಿ ಆಸ್ತಿ. ಈಗ ನೀವು ಎಷ್ಟೋ ಆಸ್ತಿನಲ್ಲಿ ಮನೆ ಕಟ್ಟೋದಕ್ಕೆ ಒಂದು ಸೈಟ್ ತೊಗೊಂಡಿದ್ದೀರಿ ಅಂತಂದರೆ ಜೊತೆಗೆ ಹೆಚ್ಚುವರಿ ಆಸ್ತಿ ಅಂತ ಬರ್ಕೊಡೋಕೆ ಬರುತ್ತಾ? ನಿಮಗೆ ಬರೋದು ಯಾರಿಗೂ ಬರೋದಿಲ್ಲ. ಅದು ಮಾಡೋದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ. ಈಗ ಅದನ್ನು ಹೆಚ್ಚುವರಿ ಆಸ್ತಿ ಅಂತ ಒಂದು ಸರಿ ಸೇರಿಸೋದು, ಆಮೇಲೆ ಅದನ್ನು ಅಳತೆ ಮಾಡಿ ಅಂತ ಹೇಳಿ ಅಳತೆ ಮಾಡಿಸಿ ತಮಗೆ ಮನಸ್ಸಿಗೆ ಬಂದಂಗೆ ಅಳತೆ ತೋರಿಸೋದು, ಆನಂತರ ಕಮಿಷನ್ರಿಗೆ ಅರ್ಜಿ ಕೊಡೋದು, ಅಲ್ಲಿ ನೋಡಿ ಸ್ವಾಮಿ ಸರ್ವೆ ಅವರು ಇಷ್ಟು ಒತ್ತುವರಿ ಮಾಡಿದ್ದಾರೆ ಅಂತಿದೆ, ಇದು ನಾವು ಅನಾದಿ ಕಾಲದಿಂದ ಒತ್ತುವರಿ ಮಾಡಿದ್ದು ಅಂತ ಹೇಳಿ ಖಾತೆ ಮಾಡಿಸೋದು. ಈ ರೀತಿ ಆಗ್ಬಿಟ್ರೆ ಸರ್ಕಾರಿ ಸ್ವತ್ತು ಎಲ್ಲಿ ಉಳಿಯುತ್ತೆ? ಯಾರು ಅದರ ಜವಾಬ್ದಾರಿ ತಗೋಬೇಕು? ಏನಾದರೂ ಈ ಥರ ಅನಾಮಲೀಸ್ ಆದಾಗ ಸರ್ಕಾರಿ ಸ್ವತ್ತು ಉಳಿಯೋದಿಲ್ಲ, ಯಾರೋ ಕಬಳಿಸ್ಕೊಂಡು ಹೋಗ್ತಾರೆ. ಆದರೆ ಸರ್ಕಾರಿ ಸ್ವತ್ತನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ, ಪ್ರಜೆಯ ಕರ್ತವ್ಯ. ಆ ಕಾರಣಕ್ಕಾಗಿ ಇವತ್ತು ಅರ್ಜಿದಾರರು ಏನಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳಿ. ಈ ರೀತಿ ತಪ್ಪು ಒಪ್ಪುಗಳಿಂದ ಕೂಡಿರ್ತಕ್ಕಂಥ ಖಾತೆಯನ್ನು ರದ್ದು ಮಾಡಿ ಹಳೆ ಖಾತೆ ಏನಿದೆ 6.21 ಅದನ್ನು ಇಡೋದಕ್ಕೆ ತಮ್ಮದೇನು ತಕರಾರಿಲ್ಲ. ಅಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ. ಅವರು ಪೂಜೆ ಪುನಸ್ಕಾರ ನಮಾಜು
ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವರು ಅರ್ಜಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಪ್ರೆಸ್ ನೋಟನ್ನು ಕೂಡ ತಮಗೆ ರೆಡಿ ಮಾಡಿ ಕೊಡಿ ಅವರಿಗೆ. ಯಾಕಂದರೆ ಕೋರ್ಟ್ ಏನೂ ಹೇಳ್ಬೋದು ಸರ್, ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇದೊಂಥರ ಆಸ್ಪತ್ರೆಗೆ ಹೋದಾಗ ಅಲ್ಲ, ಕೋರ್ಟಾಗಿದ್ದಾಗಂದರೆ ನೀವು ಇದನ್ನು ವಿಷಯ ಬರೆಯೋದಕ್ಕೆ ಏನು ತೊಂದರೆ ಇಲ್ಲ. ಯಾವತ್ತೂ ನಾವು ಕೋರ್ಟಿನ ತೀರ್ಪಿಗೆ ಟೀಕೆ ಟಿಪ್ಪಣಿಗಳನ್ನು ಬರಿಬಾರ್ದು. ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಜನರಿಗೆ ಮಂದಟ್ಟಾಗೋದಕ್ಕೆ ಮಾತ್ರ ಕರೆದಿರ್ತಕ್ಕಂಥ ಪ್ರೆಸ್ ಮೀಟೇ ಹೊರತು ಇದು ಬೇರೆ ಯಾವುದೇ ವಿಚಾರಕ್ಕಲ್ಲ. ವಿಷಯ ಹೀಗಿದೆ. ನಾವು ಈ ಆರ್ಡರ್ ವಿರುದ್ಧ ನಗರ ಕಮಿಷನರಿಗೆ, ನಗರ ಪಾಲಿಕಾ ಆಯುಕ್ತರಿಗೆ ಸೆಕ್ಷನ್ 114(a) ಒಳಗೆ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೊಡ್ತೀವಿ. ನಗರ ಪಾಲಿಕಾ ಆಯುಕ್ತರಿಗೆ ಇದೊಂದು ಅಧಿಕಾರ ಇರುತ್ತೆ. ತಾವು ಮಾಡಿರುವಂತಹ ನಿರ್ಣಯವನ್ನು ಪುನರ್ ಪರಿಶೀಲನೆ ಮಾಡುವಂಥದ್ದು. ಅದಕ್ಕೆ 3 ವರ್ಷದ ಅವಧಿ ಇರುತ್ತೆ. ನಾವು 2020ನೇ ಇಸ್ವಿನಲ್ಲಿ ಈ ಒಂದು ಪುನರ್ ಪರಿಶೀಲನಾ ಮನವಿಯನ್ನು ಸಲ್ಲಿಸಿದ್ವಿ. ಆದರೆ ಅವರು ಅದ್ರ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಹೋಗಿರೋ ಕಾರಣಕ್ಕಾಗಿ ನಾವು ರಾಜ್ಯ ಉಚ್ಚ ನ್ಯಾಯಾಲಯವನ್ನು ಈ ಮೇ ತಿಂಗಳಲ್ಲಿ ನಾವು ಅವ್ರನ್ನ ಉಚ್ಚ ನ್ಯಾಯಾಲಯವನ್ನು ಅಪ್ರೋಚ್ ಮಾಡಿದ್ವಿ. 22/5/2025ನೇ ಇಸ್ವಿಯಿಂದ ರಾಜ್ಯ ಉಚ್ಚ ನ್ಯಾಯಾಲಯ ನಗರ ಪಾಲಿಕಾ ಆಯುಕ್ತರಿಗೆ ಒಂದು ಆರ್ಡ್ರನ್ನು ಮಾಡಿ 8 ವಾರಗಳಲ್ಲಿ ನೀವು ಇದ್ರ ಬಗ್ಗೆ ಹಿಯರಿಂಗನ್ನು ಮಾಡಿಬಿಟ್ಟು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಸಂಪೂರ್ಣ ವರದಿಯನ್ನು ಕೊಡಬೇಕು ಅನ್ನೋ ರೀತಿ ರಾಜ್ಯ ಹೈಕೋರ್ಟ್ ನಗರ ಪಾಲಿಕಾ ಆಯುಕ್ತರಿಗೆ ಒಂದು ಆರ್ಡ್ರನ್ನು ಮಾಡುತ್ತೆ. ಆ ಆರ್ಡ್ರ್ ಆಧಾರದ ಮೇಲೆ ಕಳೆದ 8 ವಾರದಿಂದ ಸತತವಾಗಿ ಹಿಯರಿಂಗ್ಗಳನ್ನು ನಡೀತಾನೇ ಇತ್ತು. ಈ ಒಂದು ವಿಚಾರವಾಗಿ ಸುಮಾರು ಒಂದು 5 ಸಿಟ್ಟಿಂಗ್ ನಡೆದಿದೆ. ಸಾಕಷ್ಟು ವಿಚಾರಗಳನ್ನು ನಮ್ಮ ವಕೀಲರುಗಳು ಈ ಸಂದರ್ಭದಲ್ಲಿ ಮಾಹಿತಿಯನ್ನು, ಕಾನೂನುಬದ್ಧವಾಗಿರುವಂತಹ ಮಾಹಿತಿಯನ್ನು ತಂದು ಗಮನಕ್ಕೆ ತಂದುಕೊಟ್ಟಿದ್ದಾರೆ. ನಿನ್ನೆ ಅದು ವಿಚಾರಣೆ ಮುಗಿದಿದೆ. ಯಾವುದೇ ಕ್ಷಣದಲ್ಲಿ ಈ ಒಂದು ವಿಚಾರಣೆ ಮುಗಿದು ಇದ್ರ ಬಗ್ಗೆ ತೀರ್ಪನ್ನು ಹೊರಬರುವಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಈ ನಡೆದಿರೋ ಎಲ್ಲ ಘಟನೆಗಳನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂಥೇಳಿ ಇವತ್ತು ನಾವು ಪತ್ರಿಕಾ ಇದನ್ನು ಪ್ರೆಸ್ ಮೀಟಿಂಗ್ನ ಇವತ್ತು ಮಾಡ್ತಿರೋಂಥದ್ದು. ಒಟ್ಟಾರೆ ನಡೆದಿರುವಂತಹ ಎಲ್ಲ ವಿಚಾರಣೆಯ ಆಧಾರದ ಮೇಲೆ ಕೊನೆಯವರೆಗೂ ಸಹ ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ವಕ್ಫ್ ಪ್ರಾಪರ್ಟಿ ಹೇಗೆ ಕ್ರಿಯೇಟ್ ಆಯಿತು, ಯಾರು ಇದರ ಮೂಲ ಪುರುಷ, ಯಾರು ಈ ದಾಖಲೆಯನ್ನು ಸೃಷ್ಟಿ ಮಾಡಿದವರು, ಯಾರು ಇದನ್ನು ಈ ಒಂದು ವಕ್ಫ್ ಉದ್ದೇಶಕ್ಕೋಸ್ಕರ ಕೊಟ್ಟಿರೋದು ಅನ್ನೋ ಒಂದೇ ಒಂದು ದಾಖಲೆಯನ್ನು ಸಹ ಅವರು ಕೊಡಲಿಲ್ಲ. ಬದಲಾಗಿ ಸ್ಕೆಚ್ಗಳನ್ನು ಕೊಡ್ತಾರೆ, ಇನ್ಯಾವುದೋ ಅಳತೆಯನ್ನು ಕೊಡ್ತಾರೆ. ಆದರೆ ನಗರಸಭೆಯ ಏನು ಕೊಟ್ಟಿರುವಂಥ ಅಳತೆ ಏನಿದೆ ಅದು 1975ರ ನಂತರದಲ್ಲಿ ಆ ಅಳತೆ ಮತ್ತೆಲ್ಲೂ ಬರೋದಿಲ್ಲ. ಮತ್ತು ಆ ಒಂದು ಏನು ಸ್ಟ್ರಕ್ಚರ್ ಏನಿದೆ 6.2 ಮೀಟ್ರ್ ಮತ್ತು 1.2 ಮೀಟ್ರು ಇದು ಮಾತ್ರ ಕ್ಯಾರಿ ಆಗ್ತಿದೆ. 2015ರವರೆಗೂ ಸಹ ಅಳತೆ ಅಷ್ಟೇ ಇದ್ದು, ಕೇವಲ ಇದೆಲ್ಲ ಒತ್ತಡದ ಕಾರಣಕ್ಕಾಗಿ ಇಡೀ ಒಂದು ಜಾಗವನ್ನು ಸುಮಾರು 33,000 ಅಡಿ ಜಾಗವನ್ನು ಇವತ್ತು ಅದನ್ನು ಸುನ್ನಿ ವಕ್ಫ್ ಬೋರ್ಡಿನ ಆಸ್ತಿಯನ್ನಾಗಿ ನಗರ ಪಾಲಿಕೆ ಮಾಡಿಕೊಟ್ಟಿದೆ. ಹಾಗಾಗಿ ಇದನ್ನು ನಾವು ಪರಿಶೀಲನಾ ಸಂದರ್ಭದಲ್ಲಿ ನಮ್ಮ ವಕೀಲರು ಇತ್ತೀಚೆಗೆ ಆಗಿರುವಂತಹ ಕಾನೂನಿನ ಅಂಶ ಇರ್ಬೋದು ಅಥವಾ 1955ರ ವಕ್ಫ್ ಕಾನೂನು ಇರ್ಬೋದು, ಈ ಎಲ್ಲ ಅಂಶಗಳನ್ನು ಗಮನಕ್ಕೆ ತಂದಿದ್ದಾರೆ. ಆ ವಿಚಾರವನ್ನು ಈಗ ನಿಮ್ಮ ಮುಂದೆ ಅವರು ಇಟ್ಟವರಿದ್ದಾರೆ. ಒಟ್ಟಾರೆ ಈ ಒಂದು ಹೋರಾಟ ಏನು ಸುದೀರ್ಘವಾಗಿ ಕಾನೂನು ಹೋರಾಟವನ್ನು ಮಾಡ್ತಿದ್ವಿ, ನಮ್ಮ ವಾದದ ಪ್ರಕಾರ ಇದರಲ್ಲಿ ನಮಗೆ ಸಂಪೂರ್ಣ ಜಯವನ್ನು ಲಭಿಸಬೇಕಾಗಿದೆ. ಇದು ಮತ್ತೆ ನಗರಸಭಾ ಆಸ್ತಿ ಅಂಥೇಳಿ ಅಥವಾ ನಗರ ಪಾಲಿಕೆಯ ಆಸ್ತಿ, ಸಾರ್ವಜನಿಕ ಆಸ್ತಿ ಅಂತ ಮತ್ತೆ ಘೋಷಣೆ ಮಾಡುವಂಥದ್ದಾಗಬೇಕಾಗಿದೆ. ನಮ್ಮ ವಾದದ ಮೇಲೆ ಪ್ರಾಯಶಃ ನಮ್ಮ ನಗರ ಪಾಲಿಕಾ ಆಯುಕ್ತರು ಅತ್ಯಂತ ಬುದ್ಧಿವಂತರಿದ್ದಾರೆ, ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಪ್ರಾಯಶಃ ಅವರು ನಗರ ಪಾಲಿಕೆಯ ಆಸ್ತಿಯ ರಕ್ಷಣೆಯ ದೃಷ್ಟಿಯಿಂದ ಅವರೊಂದು ನಿಷ್ಪಕ್ಷಪಾತವಾಗಿ ನಗರ ಪಾಲಿಕೆ ಪರವಾಗಿ ತೀರ್ಮಾನವನ್ನು ಕೊಡ್ಬೋದು ಅಂಥೇಳಿ ನಾವೆಲ್ಲರೂ ಯೋಚನೆ ಮಾಡ್ತಿದ್ವಿ. ನಾವೆಲ್ಲರೂ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ನಾವು ಪ್ರಯತ್ನವನ್ನು ಪಡ್ತಿರೋದು. ನಮ್ಮ ಯಾರದ್ದು ಆಸ್ತಿಗಳಾಗಲಿ ಇನ್ಯಾವುದೂ ಅದಿಲ್ಲ. ಆ ಒಂದು ಸ್ವತ್ತು ಸರ್ಕಾರಿ ಸ್ವತ್ತಾಗಿ ಉಳಿಬೇಕು ಅನ್ನೋ ಒಂದು